ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ನಾನು ಸಿಂಪಲ್ಲಾಗಿ ನೋಡಿ, ಆಲ್ರೆಡಿ ಎಣ್ಣೆ ಕಾಯ್ದಿದೆ. ಸಿಂಪಲ್ಲಾಗಿ ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪಲಾವ್ ಅಂದರೆ ವೆಜಿಟೇಬಲ್ ಪಲಾವು. ಸಾಸಿವೆ ಹಾಕಿದ್ದೀನಿ ಫ್ರೆಂಡ್ಸ್, ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ. ನಾನು ಕಡಲೆಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಕಡಲೆ ಬೀಜನ ನೋಡಿದ್ರಲ್ಲ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಈರುಳ್ಳಿ, ಮೆಣಸಿನ್ಕಾಯಿ ನೋಡಿ, ಶುಂಠಿ, ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪು ಫ್ರೆಂಡ್ಸ್. ಇದೆಲ್ಲ ಹಾಕಿದ್ಮೇಲೆ ಫ್ರೆಂಡ್ಸ್, ಲಾಸ್ಟಲ್ಲಿ ಟೊಮೊಟೊ ಫ್ರೆಂಡ್ಸ್. ಇದು ರುಬ್ದೇ ಮಾಡೋ ರೆಸಿಪಿ ಆಯಿತಾ. ಅಷ್ಟೆಲ್ಲ ಹಾಕ್ತೀನ. ಇವಾಗ ಫ್ರೆಂಡ್ಸ್, ನಾನು ನೋಡಿ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ಬಂದು ಬದನೆಕಾಯಿ, ಆಲೂಗೆಡ್ಡೆ, ಗೆಡ್ಡೆಕೋಸು, ಬೀನ್ಸು, ಮತ್ತು ಇದು ಅಲಸಂದಿ ಕಾಳು ಹಾಕ್ತೀನಿ ನೋಡಿ. ಇವಾಗ ಇದೆಲ್ಲ ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್. ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ನನ್ನ ಹತ್ರ ಇವತ್ತು ಇಷ್ಟು ತರಕಾರಿ ಇತ್ತು, ಅದನ್ನೇ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಇದು ಯಾವುದು ರುಬ್ಬ ಹಾಕಿಲ್ಲ. ನೀವು ಅರ್ಜೆಂಟಿಗೆ ಬೇಕಾದರೂ ಮಾಡ್ಕೊಬೋದು, ಏನು ಬೇಕಾದರೂ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್. ತರಕಾರಿ ಇದನ್ನು ಒಂದು 5 ನಿಮಿಷ ಹಂಗೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಏನೇನು ತರಕಾರಿ ಹಾಕಿದ್ದೀನಿ ಅಂತ ಫ್ರೆಂಡ್ಸ್ ಇನ್ನೊಂದು ಸಲ ನಿಮಗೆ ಹೇಳ್ತೀನಿ ನೋಡಿ. ಆಲೂಗೆಡ್ಡೆ, ಬೀನ್ಸ್ ಚೊಟ್ಟು, ಬದನೆಕಾಯಿ, ಗೆಡ್ಡೆಕೋಸು, ಮತ್ತು ಫ್ರೆಂಡ್ಸ್ ಕ್ಯಾರೆಟು ಕಾಣಿಸ್ತಾ ಇದೆಯಾ, ಕ್ಯಾರೆಟು, ಟೊಮೊಟೊನ ಹಂಗೆ ಕಟ್ ಮಾಡಿ ಹಾಕಿ, ಆಲೂಗೆಡ್ಡೆ, ಇಷ್ಟು ತರಕಾರಿನ ನಾವು ಒಂದು 5 ನಿಮಿಷ ಹಂಗೆ ಒಗ್ಗರಣೆಲಿ ಬೇಯಿಸ್ಕೊಂಡ್ರೆ ಆಯಿತು. ಅದೇನು ಜಾಸ್ತಿ ಇದಾಗಿಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಆಲ್ರೆಡಿ ಅದು ನಾವು ಕುಕ್ಕರಲ್ಲಿ ಕೂಗಿಸ್ತೀವಲ್ಲ, ಅಲ್ಲೇ ಬೆಂದೋಗುತ್ತೆ. ಆಯಿತು ಫ್ರೆಂಡ್ಸ್, ಸ್ವಲ್ಪ ಬೇಯಿತು. ಅದು ಬೆಂದ ಮೇಲೆ ನೋಡಿ ಫ್ರೆಂಡ್ಸ್, ಅರಿಶಿಣ ಪುಡಿ, ಅರಿಶಿಣ ಪುಡಿ ಹಾಕಿದ್ದೀನಿ. ಅರಿಶಿಣ ಪುಡಿ ಆಯಿತು. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನಾನು ಮನೇಲೇ ಮಾಡಿಟ್ಕೊಂಡಿರೋದು ಧನಿಯಾ ಪುಡಿ ನೋಡಿ ಫ್ರೆಂಡ್ಸ್, ಮನೇಲೇ ಮಾಡ್ಕೊಂಡಿದ್ದೀನಿ ನೋಡಿ. 1 ಸ್ಪೂನ್ ಹಾಕ್ತೀನಿ. ಇದು ಎಲ್ಲ ಕಾಳನ್ನೂ ಹಾಕಿ ನಾವು ಪುಡಿ ಮಾಡ್ಕೊಂಡಿರೋದು. ಸೇಮು ಧನಿಯಾ ಕಾಳು, ಜೀರಿಗೆ, ಸಾಸಿವೆ ಏನೇನು ಬರುತ್ತೆ ಅದೆಲ್ಲನೂ ನಾವು ನೋಡಿ ಫ್ರೆಂಡ್ಸ್ ಹಾಕ್ಕೊಂಡಿರೋ. ಆಮೇಲೆ ಫ್ರೆಂಡ್ಸ್, ನಾನು 1/4 kg ಉಪ್ಪು ಹಾಕೋಣ ಬನ್ನಿ ನೋಡಿ ಫ್ರೆಂಡ್ಸ್. ಉಪ್ಪು ಸ್ವಲ್ಪನೇ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ನೋಡೋಣ. ಅದಾದಮೇಲೆ ಫ್ರೆಂಡ್ಸ್, ನಾನು 1/4 kg ಅಕ್ಕಿಗೆ ನಾನು ಇವಾಗ ಮಾಡ್ತಾಯಿರೋದು ಫ್ರೆಂಡ್ಸ್ ನೋಡಿ. 1/4 kg ಅಕ್ಕಿನ ನಾನು ನೆನೆಸಿ ಇಟ್ಕೊಂಡಿದ್ದೆ. ನೀವು ನೆನೆಸಾದರೂ ಇಟ್ಕೊಳ್ಳಿ, ಹಂಗೇನಾದರೂ ಇಟ್ಕೊಳ್ಳಿ. 1/4 kg ಅಕ್ಕಿಗೆ ಮಾತ್ರನೇ ಅದು ನಾನೀಗ ರೆಡಿ ಮಾಡಿರೋದು ನೋಡಿ ಫ್ರೆಂಡ್ಸ್. 1/4 kg ಅಕ್ಕಿ ಆಯಿತು. 1 ನಿಮಿಷ ನೋಡಿ, ಈ ಥರ ಅದನ್ನೊಂದು 2 ನಿಮಿಷ ಇದು ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ. ಅದಾದಮೇಲೆ ಅಳತೆ ತೋರಿಸ್ತೀನಿ ನಿಮಗೆ. 1/4 kg ಅಕ್ಕಿಗೆ ನೋಡಿ, ಇದು 1/4 ಲೀಟ್ರ್. ಇದರಲ್ಲಿ 2 ನೀರು ಹಾಕಬೇಕು. ನೋಡಿದ್ರ ಫ್ರೆಂಡ್ಸ್, 2 ನೀರು ಹಾಕ್ಮೇಲೆ ನೋಡಿ, ಈ ಥರ ಒಂದು ಸಲ ನೀವು ಉಪ್ಪು ಸಪ್ಪೆನ ಅದರಲ್ಲಿ ನಾವು ನೋಡ್ಕೋಬೋದು. ಉಪ್ಪಾಗಿದೆಯೋ, ಅಕಸ್ಮಾತ್ ಸಪ್ಪೆ ಕಮ್ಮಿ ಆಗಿದೆಯೋ ಅಂತ ನಾವು ಚೆಕ್ ಮಾಡ್ಕೊಳ್ಳೋದು. ಉಪ್ಪು ಸರಿ ಇದೆ ಫ್ರೆಂಡ್ಸ್. ಇಷ್ಟೆಲ್ಲ ಆದಮೇಲೆ ಫ್ರೆಂಡ್ಸ್, ನಾವು ಲಾಸ್ಟಲ್ಲಿ ನೋಡಿ ತೆಂಗಿನಕಾಯಿ ತುರಿ ಒಂದು ಚಿಕ್ಕ ಬೌಲಲ್ಲಿ ನಾನು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ ಫ್ರೆಂಡ್. ಇಷ್ಟೇ ತೆಂಗಿನಕಾಯಿ ತುರಿ. ಲಾಸ್ಟಲ್ಲಿ ಆ ತೆಂಗಿನಕಾಯಿ ತುರಿ ಹಾಕೋದು ಫ್ರೆಂಡ್ಸ್. ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ಅದನ್ನು ಇವಾಗ ಹಾಕಲ್ಲ. ನಾನು ಲಾಸ್ಟಲ್ಲಿ ಅದನ್ನು ಇಳಿಸಿದ ಮೇಲೆ ಹಾಕ್ತೀನಿ ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್, ವೆಜಿಟೇಬಲ್ ಪಲಾವ್ ಈಗ ರೆಡಿ ಆಗೋಯ್ತು. ಇನ್ನು ಫ್ರೆಂಡ್ಸ್, ಇದು ನಾವು ವಿಷಲ್ ಮಾಡೋಣ. 2 ವಿಷಲ್ ಫ್ರೆಂಡ್ಸ್. ಇದಕ್ಕೆ ನೀವು ಇನ್ನೂ ಜಾಸ್ತಿ ಮೆತ್ತಗೇನಾದರೂ ಬೇಕು ಅಂದರೆ ಮಾತ್ರನೇ ನೀವುಗಳು 3 ವಿಷಲ್ ಕೂಗಿಸ್ಕೊಳ್ಳಿ. ನಾನು 2 ವಿಷಲ್ಲು ಕೂಗಿಸೋದು ನೋಡಿ ಫ್ರೆಂಡ್ಸ್. ಇವಾಗ ಮುಚ್ಚಳ ಹಾಕಿ
ಯಾವಾಗಲೂ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಫ್ರೆಂಡ್ಸ್ ಇದರಲ್ಲಿ ಉಸಿರು ಸಿಕ್ಕಿರುತ್ತೆ. ಅದಕ್ಕೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿದ ಮೇಲೆ ಒಂದ್ಸಲ ಈ ಥರ ಅನ್ನಿ, ಇದೆಲ್ಲ ಬರುತ್ತೆ ಒಳಗಡೆ ಇರೋ ಉಸಿರು. ಆಮೇಲೆ ಈ ಥರ ಮಾಡಿ, ಆವಾಗ ಅದು ನಮಗೆ ಬೇಗ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ವಿಷಲ್ ಆಯಿತು, 2 ವಿಷಲ್ ಅಷ್ಟೇ ಫ್ರೆಂಡ್ಸ್. ಇವತ್ತಿಂದು ನಂದು ಪಲಾವ್ದು ರೆಸಿಪಿ ಮುಗಿದಿದೆ ಫ್ರೆಂಡ್ಸ್. ಇವಾಗ ಅದು ವಿಷಲ್ ಇಳಿಯೋ ತನಕ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಾನಿವಾಗ ಇಂಗ್ಲೀಷ್ ಕ್ಲಾಸಿಗೆ ರೆಡಿ ಆಗಬೇಕು. ಅದು ವಿಷಲ್ ರೆಡಿಯಾಗಿ ಪಲಾವ್ ಹೆಂಗೆ ಬಂತು ಅಂತ ಒಂದು ನಾನು ಶಾರ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ನಾನು ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ಅಲಸಂದಿ ಕಾಯಿ ತಂದಿದ್ದೀನಿ, ಹೀರೆಕಾಯಿ ತಂದಿದ್ದೀನಿ, ಅದೆಲ್ಲ ಕಾಳು ಮಾಡಿ ಸಾಂಬಾರು ಮಾಡಬೇಕು. ಅದೊಂದು ರೆಸಿಪಿ ಮಾಡ್ತೀನಿ ನೋಡಿ. 2 ವಿಷಲ್ ಆಯ್ತು ಫ್ರೆಂಡ್ಸ್. ನಾನೀಗ ಕುಕ್ಕರ್ ಇದು ಸ್ಟವ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಹಂಗೆ ನೋಡಬೇಡಿ ನನ್ನ ವೀಡಿಯೋನ, ಒಂದು ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.